ಹಾಯ್ ಫ್ರೆಂಡ್ಸ್, ನಾನು ನವೀನ್ ಅಂತ. ಓಕೆ, ಇವತ್ತು ಹಾಸನದಲ್ಲಿ ಪ್ರತಿ ಭಾನುವಾರ ಸಾವಯವ ಸಂತೆ ಅಂತ ಒಂದು ಕೆಮಿಕಲ್ ಫ್ರೀ ಇಲ್ಲದೆ, ಕೆಮಿಕಲ್ ಯಾವುದೇ ಹಾಕಿಲ್ದಲೆ ಸಹಜವಾಗಿ ಬೆಳೆದಂಥ ತರಕಾರಿಗಳು, ಕೆಲವೊಂದು ಮನೆಗಳಿಗೆ ಬೇಳೆಕಾಳುಗಳು ಮತ್ತು ತಿಂಡಿ ತಿನಿಸುಗಳು, ಉಪ್ಪಿನಕಾಯಿಗಳು ಇದನ್ನೆಲ್ಲ ಮಾರುಕಟ್ಟೆಯಲ್ಲಿ ಮಾರ್ತಾ ಇದ್ದಾರೆ. ಅದು ಪ್ರತಿ ಭಾನುವಾರ ಸ್ಟೇಡಿಯಂ ಕ್ರೀಡಾಂಗಣ ಏನಿದೆ ಅದ್ರ ಎದುರುಗಡೆ ಮಾರ್ತಾರೆ. ಬೆಳಗಿನ ಜಾವ ಒಂದು 7:30 10 ಗಂಟೆ ವರೆಗೂ ಮಾತ್ರ ನಡೆಯುತ್ತೆ. ಅದು ಜಸ್ಟ್ ಒಂದು 2 ರಿಂದ 3 ಅವರ್ ವರೆಗೂ ಮಾತ್ರ ನಡೆಯುತ್ತೆ. ಹಾಗಾಗಿ ಪ್ರತಿಯೊಬ್ರು ನಮ್ಮ ಹಾಸನ ಜಿಲ್ಲೆಯಲ್ಲಿರೋರು ಕೂಡ ತಗೊಬಹುದು, ಬೇರೆಯವರಿಗೆ ಅವರು ಕೊರಿಯರ್ ಕೂಡ ಮಾಡ್ಕೊಡ್ತಾರಂತೆ. ಅವ್ರ ನಂಬರ್ನೆಲ್ಲ ನಾನು ನಿಮ್ಗೆ ಕೊಡ್ತೀನಿ. ಆದ್ರೆ ಸಿಟಿನಲ್ಲಿರೋರೆಲ್ಲ ಬರೀ ಪಿಜ್ಜಾ, ಬರ್ಗರು, ಫಾಸ್ಟ್ ಫುಡ್ಡು, ಕೂಲ್ ಡ್ರಿಂಕ್ಸ್ ಇದೇ ರೀತಿ ಇದಕ್ಕೆ ಜಾಸ್ತಿ ಟೈಮ್ನ ವೇಸ್ಟ್ ಮಾಡ್ತಿದ್ದಾರೆ, ಹಣನೂ ಕಳ್ಕೊಂತಿದ್ದಾರೆ, ಆರೋಗ್ಯನೂ ಕಳ್ಕೊಂತಿದ್ದಾರೆ. ಭಾನುವಾರ ಅನ್ನೋದಕ್ಕಿಂತ ಅವ್ರು ಪ್ರತಿದಿನ ನಿಮಗೆ ಕೊಡ್ತಾರೆ. ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಕಾಲ್ ಮಾಡಿದ್ರೆ ನೀವು ಕಾಲ್ ಮಾಡಿದ್ರೆ ಅವ್ರು ಕೊಡ್ತಾರೆ. ಹಾಗಾಗಿ ನೀವೆಲ್ಲರೂ ಇವತ್ತು 1000 ರೂಪಾಯಿ ಕೊಟ್ಟು ಒಂದು ಪಿಜ್ಜಾಗೆ 500 ರೂಪಾಯಿಂದ 1000 ರೂಪಾಯಿ ಬಿಲ್ ಇರುತ್ತೆ. ಎಲ್ಲರೂ ಯುವಕರು ಆಗಿರ್ಲಿ, ಇನ್ನೊಬ್ರಾಗಿರ್ಲಿ, ಎಲ್ಲರೂ ತಗೊಂತಿದ್ದಾರೆ. ಅದ್ರಿಗಿಂತ ಇಂಥ ಜೀವ ಉಳಿಸೋವಂಥದ್ದನ್ನ ಬರೀ ಕೇವಲ ಅವರು ರೈತರು ಅಂತ ಹೇಳಲ್ಲ, ಅವರು ಆರ್ಗ್ಯಾನಿಕ್ ರೈತರು ಕೂಡ, ಮತ್ತೆ ಒಬ್ರು ಪಂಡಿತರು ಕೂಡ. ಅವ್ರನ್ನ ತಿಂದ್ರೆ ಈ ಸೊಪ್ಪನ್ನ ಏನ್ ನಮಗೆ ಬೆನಿಫಿಟ್ ಅಂದ್ರೆ ಅದನ್ನೂ ಕೂಡ ಹೇಳಿ ಅವ್ರಿಗೆ ನಿಮಗೆ ಕೊಡ್ತಾರೆ. ಹಾಗಾಗಿ ನಿಮ್ಮ ಜೀವನ ಮತ್ತು ನಿಮ್ಮ ಜೀವ ಎಲ್ಲದನ್ನೂ ಕಾಪಾಡ್ಕೊಳ್ಳಿ. ಎಲ್ಲರೂ ಬಂದು ಸಾವಯವ ಸಂತೆನಲ್ಲಿ ಆದಷ್ಟು ನೀವು ಒಳ್ಳೊಳ್ಳೆ ತರಕಾರಿಗಳು, ಹಣ್ಣುಗಳು ಮತ್ತೆ ಸಾವಯವ ಪದಾರ್ಥಗಳನ್ನ ತಗೊಳ್ಳಿ ಅಂತ ಕೇಳ್ತಿದ್ದೀನಿ. ಸರ್, ನಿಮ್ ಪರಿಚಯ ಮಾಡ್ಕೊಳ್ಳಿ. ನಾನು ಮಂಜುನಾಥ್ ಅಂತೇಳಿ. ಇಲ್ಲೇ ನಾನು ರಿಟೈರ್ಡ್ ಯೂನಿವರ್ಸಿಟಿ ಅಫಿಷಿಯಲ್. ಸಾವಯವ ಸಂತೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತೇನೆ. ಎಲ್ಲಿ ನಡೀತಿರೋದು? ಫ್ರೀ ಟೈಮ್ ಅಲ್ಲಿ ಇಲ್ಲಿ ಸಾವಯವ ಸಂತೆಯಲ್ಲಿ ಎವ್ರಿ ಸಂಡೇ ಹಾಸನ ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆವರೆಗೂ ಇರುತ್ತೆ ಅಷ್ಟೇ, ಬೇರೆ ದಿವಸ ಇರಲ್ಲ. ಬೇಕು ಅಂದವರು ಮನೆಗೆ ಬರ್ಬೋದು, ನಮ್ಮ ನಂಬರ್ ಇರುತ್ತೆ. ಈ ರೀತಿ ನಾವು ಎಣ್ಣೆಗಳನ್ನ ತೆಗಿತು ಮನೆಯಲ್ಲೇ. ಸರ್, ಇದು ಯಾವ ಎಣ್ಣೆ? ಇದು ನೋಡಿ, ಎಲ್ಲ ಎಣ್ಣೆಗಳಿವೆ. ಕೊಬ್ಬರಿ, ಕೋಕೋನಟ್ ಆಯಿಲ್ ಇದೆ, ದೀಪಕ್ಕೆ ಲ್ಯಾಂಪ್ ಆಯಿಲ್ ಇದೆ, ಸೂರ್ಯಕಾಂತಿ ಇದೆ, ಆಮೇಲೆ ಗ್ರೌಂಡ್ನಟ್ ಇದೆ, ಮತ್ತೆ ಆಮೇಲೆ ಇದು ನೈಜರ್ ಇದೆ, ಸಿಸಮ್ ಇದೆ, ಆಮೇಲೆ ಕ್ಯಾಸ್ಟ್ ಆಯಿಲ್ ಇದೆ. ಆಮೇಲೆ ಜೊತೆ ನಾನು ಸುಮಾರು ಔಷಧಿಗಳನ್ನು ಮಾಡ್ತೀನಿ, ಎಲ್ಲ ಆಯುರ್ವೇದಿಕ್ ರಿಲೇಟೆಡ್. ನೋಡಿ, ಮೂಲವ್ಯಾಧಿ ಬರುತ್ತೆ, ಮೂಗಿಗೆ ರಕ್ತದಲ್ಲಿ ಬಂದ್ರೆ ಬರುತ್ತೆ, ಬಿಳಿ ಚರ್ಮದ್ದು, ನೀಲಗಿರಿ ಎಣ್ಣೆ, ಉಳ್ಕಡ್ಡಿಗೆ, ಎದೆ ಹಾಲು ಸ್ಟಾಪ್ ಮಾಡ್ಲಿಕ್ಕೆ, ಆಮೇಲೆ ಕೊಬ್ಬಿನ ಗಂಟು ಇರುತ್ತಲ್ಲ, ಲೈಪೋಮಿ ಅಂತ ಹೇಳ್ತಾರೆ, ಅದು. ಸೋಪ್, ಬೇವು, ಅಲೋವೆರಾ, ಸೀಗೆ, ಉತ್ತಮ ಮಣ್ಣು, ವಿಟಮಿನ್ ಇ ಹಾಕಿ ಎಲ್ಲ ಮಾಡಿರ್ತೀವಿ. ಮುಖ ಎಲ್ಲ ರ್ಯಾಷಸ್ ಇದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ, ಮುಖ ಶೈನಿಂಗ್ ಬರುತ್ತೆ. ಆಯ್ತಾ? ಅದ್ರ ಜೊತೆಗೆ ಸುಮಾರು ನಾನು ಹಲ್ಲುವಿಗೆ ಒಂದು ಪೌಡಿ ಮಾಡಿದ್ದೀನಿ, ಒಂದು 13 ಸಾಮಾನು ಹಾಕಿ. ಆಯ್ತಾ? ಅದರಲ್ಲಿ ಲವಂಗ ಮೇಜರ್ ಐಟಮ್, 80% ಲವಂಗ ಇರುತ್ತೆ. ತರ ಬೇರೆ ಬೇರೆ ನಾನು ಡಯಾರೇಕ್ ಅಂತ ಒಂದು ಪೌಡರ್ ಮಾಡಿದ್ದೀನಿ. ಇದೆ ಸರ್. ಹಲ್ಲುನೋವಿಗೆ ಏನೇನು? ಹಲ್ಲುನೋವಿಗೆ ಲವಂಗ ಮೇಜರ್ ಇಂಗ್ರೀಡಿಯಂಟ್. ಅದ್ರ ಜೊತೆಗೆ ಇನ್ನು 12 ಸಾಮಾನು ಇರುತ್ತೆ, ಬಬುಲ್ ಆ ತರದೆಲ್ಲನು. ಈಗ ಒಂದೊಂದೇ ಪುಡಿ ಹಾಕ್ಬಿಟ್ಟು ಅಲ್ಲಿ ಪೇಸ್ಟ್ ಅಲ್ಲಿ ಮಾಡ್ತಾರಲ್ಲ, ಆ ತರದ್ದು 13-14 ಸಾಮಾನು ಹಾಕಿ ಮಾಡ್ತೀನಿ. ಹಲ್ಲುನೋವು ಎಂತ ಹಲ್ಲುನೋವು ಇದ್ರು ಕೂಡ ರಾತ್ರಿ ಬ್ರಷ್ ಮಾಡ್ಕೊಂಡು ಮಲಗಿದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ 50% ಪೌಡರ್ ತರ ಹಾಕಿ ಬೆರಳಲ್ಲಿ ಉಜ್ಜಿಬಿಟ್ರೆ ಸರಿ, ಬೆರಳು ಅಥವಾ ಇದರಲ್ಲಿ. ಅಥವಾ ಬಾಯಿ ಹಿಂಗೆ ಫ್ರೆಶ್ ಆಗಿರ್ಬೇಕಂತಂದ್ರೆ ಪೇಸ್ಟ್ ಮೇಲೆ ಕೂಡ ಹಾಕೊಂಡು ಹಾಕಿದ್ರೆ ಬಾಯಿ ವಾಸನೆ ಬರೋದಿಲ್ಲ, ಹಲ್ಲು ಗಟ್ಟಿ ಆಗುತ್ತೆ, ಯಾವುದೇ ಕಾರಣ ನೋವಿರಲ್ಲ, ಗಟ್ಟಿ ಆಗುತ್ತೆ, ತುಂಬಾ ಚೆನ್ನಾಗುತ್ತೆ. ಅದೇ ತರ ಎಳ್ನೀರಿಂದ ಜಲ್ಲಿ ಮಾಡ್ತೀನಿ ನಾನು. ನೋಡಿ, ಎಳ್ನೀರಿನ ಮತ್ತೆ ಗಂಜಿ ಎಲ್ಲ ಮಿಕ್ಸಿ ಮಾಡಿ ಅದ್ರಲ್ಲಿ ಅಗಾರ್ ಅಂತ ಒಂದು ಪೌಡರ್ ಸಿಗುತ್ತೆ, ಅದಾದ್ಮೇಲೆ ಗಟ್ಟಿ ಆಗುತ್ತೆ. ಎನರ್ಜಿ ಫುಡ್ ಇದು, ಎನರ್ಜಿ ಫುಡ್. ಅದೇ ತರ ಎಳ್ನೀರು ಎಲ್ಲ ಜಾಗರಿ ಯೂಸ್ ಮಾಡಿ, ಆರ್ಗ್ಯಾನಿಕ್ ಜಾಗರಿ ಯೂಸ್ ಮಾಡಿ ಕೆಲವೊಂದು ಸ್ವೀಟ್ಸ್ ಎಲ್ಲ ಮಾಡ್ತೀನಿ. ಇದು ಕ್ಯಾರಮೆಲ್ ಕ್ಯಾಂಡಿ ಅಂತಾರೆ, ಇದು ರಾಗಿ ಮತ್ತೆ ಒಣ ಕೊಬ್ಬರಿ ಕೇಕು, ಇದು ಶುಂಠಿ ಮತ್ತೆ ಒಣ ಕೊಬ್ಬರಿ ಬರ್ಫಿ, ಇದು ಮತ್ತೆ ಬನಾನಾ ಹಲ್ವಾ, ತುಪ್ಪದಲ್ಲಿ ಬೆಣ್ಣೆಲ್ಲ ಮಾಡಿರ್ತಕ್ಕಂಥದ್ದು. ಆಲ್ಮಂಡ್ ಅದು ಬಿಸ್ಕಿಟ್, ಬೆಣ್ಣೆ ಬಿಸ್ಕಿಟ್, ಬೆಣ್ಣೆ ರಾಗಿ ಬಿಸ್ಕಿಟ್, ತುಪ್ಪದಲ್ಲಿ ಮಾಡಿರ್ತಕ್ಕಂಥದ್ದು. ನೂಳು ಸಾಮಾನೆಲ್ಲ ಸಿಗುತ್ತೆ ನಮಗೆ. ಮಾಲ್ಟ್ ಸಿಗುತ್ತೆ, ಮತ್ತೆ ಆಮೇಲೆ ಕಫಕ್ಕೆ ಕ್ಯಾಂಡಿ ಅಂತ ಮಾಡ್ತೀವಿ, ಸಿಗುತ್ತೆ. ಅದಾದ್ಮೇಲೆ ಇವೆಲ್ಲ ನೋಡಿ, ಈಗ ಬೇರೆ ತರಕ್ಕೆ ಕಷಾಯ ಎಲ್ಲ ಮಾಡ್ತೀವಿ. ಅದರ ಜೇನು ಸಿಗುತ್ತೆ ನಮ್ಗೆ, ಒರಿಜಿನಲ್ ಜೇನು ಸಕಲೇಶ್ಪುರ ತರಿಸಿ ಬಾಕ್ಸಲ್ಲಿ ಮಾಡ್ತೀವಿ. ಅದೇ ಥರದ್ದೆಲ್ಲ ಇದೆ ನೋಡಿ. ಆಮೇಲೆ ಇದು ಸೊಳ್ಳೆ ಧೂಪ ಕೂಡ ಮಾಡ್ತೀನಿ ನಾನು. ಸೊಳ್ಳೆ ಧೂಪ, ಇದು ಹಸು, ನಾಟಿ ಹಸು ಸಗಣಿ ತಗೊಂಡು ಅದರಲ್ಲಿ ಬೇವು ಮತ್ತೆ ನಿಂಬೆ ಮತ್ತೆ ಕರ್ಪೂರ ಮಿಕ್ಸ್ ಮಾಡಿ ಅದು ಆ ಥರ ಮಾಡಿದ್ರೆ ಸೊಳ್ಳೆ ಹೋಗುತ್ತೆ, ಯಾವುದೇ ಥರ ನಮಗೆ ತೊಂದರೆ ಆಗಲ್ಲ. ಸೋಪ್ ನಟ್ ಒರಿಜಿನಲ್ ಪೌಡರ್ ಇರುತ್ತೆ, ಆಮೇಲೆ ಸಿಗೆ ಪುಡಿ ಇರುತ್ತೆ. ಈ ರೀತಿ ಎಲ್ಲ ಮಾಡ್ತೀನಿ ನಾನು. ಬೊಜ್ಜು ನಿವಾರಕ ಒಂದು ಇದನ್ನು ಕೂಡ ಔಷಧಿ ಮಾಡ್ತೀನಿ. ಸುಮಾರು ಇನ್ನೂ ಸಾಮಾನಿದೆ, ಇವೆಲ್ಲ ಇದೆ ನೋಡಿ, ಇದರಲ್ಲೆಲ್ಲ ಔಷಧಿಗಳು. ಸುಮಾರು ಒಂದು 40 ರಿಂದ 50 ಸಾಮಾನು ಮೇಲೆ ನನ್ನ ಹತ್ರ ಸಾಮಾನುಗಳಿದೆ, ಆಯುರ್ವೇದಿಕ್ ಎಲ್ಲನು. ಸರ್, ಇದೆಲ್ಲ ಎಲ್ಲ ಆರ್ಗ್ಯಾನಿಕ್. ಅಂದ್ರೆ ಜಾಸ್ತಿ ಜನ ಕಾಯಿಲೆ ಎಲ್ಲ ಮಾಡ್ತಿರೋದ್ರಿಂದ ಬಹಳ ಒಳ್ಳೇದಿದು. ಹಾಸನಲ್ಲಿ ಮಾತ್ರ ಪ್ರತಿ ಭಾನುವಾರ ಸಿಗುತ್ತೆ. ಆರೋಗ್ಯಕರವಾಗಿ ತಿಂದ್ರೆ ಯಾವುದೇ ತರ ಸೈಡ್ ಎಫೆಕ್ಟ್ ಇಲ್ಲ, ಆರೋಗ್ಯ ಚೆನ್ನಾಗಿ ಸುಧಾರಿಸುತ್ತೆ, ಚೆನ್ನಾಗಿರುತ್ತೆ. ಈ ಹಲ್ಲುಗಂತೂ ನಮಗೆ ಟ್ರಂಪ್ ಕಾರ್ಡ್, ಅದು US ಗೆಲ್ಲ ಹೊರಟೋದು.
ಸರ್ ಇದೆಲ್ಲ ಈಗ ನೋಡಿ, ಇದೆಲ್ಲ ಸೋಪ್ ಎಲ್ಲ ನಾವ್ ಏನೇನೋ ಯೂಸ್ ಮಾಡ್ತೀವಿ, ಮತ್ತೆ ಏನೇನೋ ಬಂಗು ಗಿಂಗು ಎಲ್ಲ ಬರ್ತವೆ, ಸಾವಿರಾರು ರೂಪಾಯಿ. ಬಂಗು ಕೂಡ ಔಷಧಿ ಇದೆ ನನ್ನ ಹತ್ರ. ಬಂಗುಗೆ ಔಷಧಿ ಇದೆ, ಆಮೇಲೆ ಅಸಿಡಿಟಿಗೆ ಔಷಧಿ ಇದೆ, ಬಿಪಿಗೆ ಔಷಧಿ ಇದೆ, ಆಯ್ತಾ. ಅದೆಲ್ಲ ಹಾಕೊಂಡು ನೀವು ಬಂಗು ಇದ್ರೆ ನಿಮ್ಗೆ ಯಾವ್ದಾದ್ರ ಜೊತೆ ಅದು ಬಂಗು ಪುಡಿ ಹಾಕೊಂಡು ಆದ್ರೆ ನಿಮ್ಗೆ ಬಂಗು ಕ್ಲಿಯರ್ ಆಗುತ್ತೆ. ಅದು ಅಲೋವೆರಾ ಇದೆ, ಅಲೋವೆರಾ ಜೊತೆ ಮಿಕ್ಸ್ ಮಾಡ್ಕೊಂಡು ಬಂಗು ಕ್ಲಿಯರ್ ಆಗುತ್ತೆ. ನಾರ್ಮಲ್ ಸ್ಕಿನ್ ಟೋನ್ ಬರುತ್ತೆ. ಹಾ ಓಕೆ ಸರ್, ಥ್ಯಾಂಕ್ ಯು. ಮಾಡ್ತೀವಿ. ಇಲ್ಲ ಎಲ್ಲ ಮಾಡ್ಬೇಕಂದ್ರೆ ನೀವು ಫಾರ್ಮಿಂಗ್ ಮಾಡ್ತೀರಾ? ಮತ್ತೆ ಜಮೀನು ಇದೆ ನಮ್ದು, ಎಲ್ಲಿದೆ? 20 ಎಕರೆ ಜಮೀನು ಇದೆ, 5 ಎಕರೆ ಅಡಕೆ ತೋಟ ಇದೆ. ಇನ್ನೊಂದು ಚಿತ್ರದುರ್ಗ ಮಲ್ಲಾಪುರ ಅಂತ ಹಳ್ಳಿ. ಅಲ್ಲೇನೇನ್ ಮಾಡ್ತೀರಾ? ಚಿತ್ರದುರ್ಗ ಡ್ರೈ ಲ್ಯಾಂಡ್ ತೋಟ ಇದೆ. ತೋಟ ಅಲ್ಲ, ನಮಗೀಗ ಫುಲ್ ಕೆರೆಗೆ ಸಿಟಿ ವೇಸ್ಟ್ ಬರುತ್ತೆ. ಆ ವೇಸ್ಟ್ ಇಂದ ಅಡಕೆ ಬೆಳಿತೀವಿ ನಾವು. 5 ಎಕರೆ ಪ್ರತಿ ವರ್ಷ 5 ಎಕರೆ ಸುಮಾರು ಒಂದು 100-125 ಕ್ವಿಂಟಲ್ ಹಸಿ ಅಡಕೆ ಸಿಗುತ್ತೆ ನಮಗೆ. ಆಮೇಲೆ ಅದ್ ಬಿಟ್ರೆ ಇನ್ನೇನ್ ಮಾಡಿದೀರಲ್ಲ? ಅದೇ ಆಮೇಲೆ ಬೇರೆ ಜಮೀನೆಲ್ಲ ಮಾಡಕ್ಕಾಗಲ್ಲ ಅಂತೇಳಿ ನಮ್ಮ ರಿಲೇಷನ್ಗೆ ಒಬ್ರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ವಿ, ಅವ್ರು ಮಾಡ್ಕೊಂಡು ಹೋಗ್ತಾರೆ. ನೀವೀಗ ಅಡಕೆ ಒಂದು ಮೇಂಟೈನ್ ಮಾಡ್ತಾ ಇದ್ದೀರಾ? ಅಡಕೆ ಒಂದು ಮೇಂಟೈನ್ ಅಂದ್ರೆ ನಮ್ಮ ಸಿಸ್ಟರ್ ಇದ್ದಾರೆ, ನೋಡ್ಕೊಂಡು ಹೋಗ್ತಾರೆ. ಅವರು ನಮ್ಮ ದೊಡ್ಡಪ್ಪನ ಮಗ ಒಬ್ಬ, ಅವನಿಗೆ ತಿಂಗಳ ಒಂದು 8,000-8,500 ರೂಪಾಯಿ ಅವನಿಗೆ ಸ್ಯಾಲ್ರಿ ಕೊಡ್ತೀವಿ. ನೀರು ಬಿಡು, ಗೊಬ್ಬರ ಏನಾದ್ರು ಬೇಕಾದ್ರೆ ಮತ್ತೆ ದುಡ್ಡು ಕೊಡ್ತೀವಿ, ಅವನಿಗೆಲ್ಲ ಮಾಡಿ ಮೇಂಟೈನ್ ಮಾಡ್ತಾನೆ. ಓಕೆ ಸರ್. ಅಡಕೆ ಕೊಯ್ಯೋ ಟೈಮಿಗೆ ಹೋಗ್ಬಿಟ್ಟು ಅದು ತೂಕ ತೊಗೊಳ್ತೀವಿ, ಅಷ್ಟು ಬಿಟ್ಟರೆ ಉಳಿದೆಲ್ಲ ಅವರೇ ನೋಡ್ತಾರೆ. ಸರ್ ಈಗ ಸಿಟಿನಲ್ಲಿ ಸುಮಾರು ಜನ ಕಾಯಿಲೆ ಅಂತಾರೆ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲ ಕಾಯಿಲೆ ಈಗ ಆಯುರ್ವೇದದ್ದೆಲ್ಲ ಯೂಸ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಆರೋಗ್ಯ ಸಿಗುತ್ತೆ. ಸರ್ ಇದೆಲ್ಲ ಬೇಕು ಅಂತಂದ್ರೆ ಬೇರೆಯವರಿಗೆಲ್ಲ ಸಿಟಿನಲ್ಲಿ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಿಗುತ್ತೆ ನಿಮಗೆ. ನಿಮ್ ನಂಬರ್ ಹೇಳಿ ಸರ್. 944 81 83 068. ನಿಮ್ ಪರಿಚಯ ಮಾಡ್ಕೊಡಿ. ನನ್ನ ಹೆಸರು ಲತಾ ಯೋಗಣ್ಣ ಅಂತೇಳಿ, ಆಲೂರು ತಾಲೂಕ್ ಹಾಸನ ಜಿಲ್ಲೆ ರೈತ ಮಹಿಳೆ. ನಾನು ಬೆಳೆಯಂತ ಏನೇನ್ ಸಿಗತ್ತೆ ಇಲ್ಲಿ? ನಾನು ವಿಳೆದೆಲೆ ಬೆಳಿತೀನಿ, ಹಾಗಾಗಿ ಡ್ರೈ ಪಾನ್ ಮಾಡ್ತೀನಿ, ಹರ್ಬಲ್ ಟೀ ಪೌಡರ್ ಮಾಡ್ತೀನಿ, ಮೊಳಕೆ ಮೆಂತ್ಯ ಪೀಕಲ್ಲಿ ಇದು ಮೆಂತ್ಯನ ಮೊಳಕೆ ಮಾಡಿರೋ ಅಂತದ್ದು. ಹಾಗೆ ಎರಳಿಕಾಯಿ ಬೆಳಿತೀನಿ, ಎರಳಿಕಾಯಿ ಉಪ್ಪಿನಕಾಯಿ ಮಾಡ್ತೀನಿ, ಜೊತೆಗೆ ನಲ್ಲಿಕಾಯಿ ಉಪ್ಪಿನಕಾಯಿ ಮಾಡಿದ್ದೀನಿ, ನಲ್ಲಿಕಾಯಿ ತೊಕ್ಕಿದೆ, ನಿಂಬೆಹಣ್ಣು ಉಪ್ಪಿನಕಾಯಿ ಇದೆ, ಹರಳೆಣ್ಣೆ ಇದೆ, ಜೇನುತುಪ್ಪಗಳಿದೆ. ನಮ್ದೇ ತೋಟದ ತೆಂಗಿನಕಾಯಿಯಿಂದ ತೆಂಗಿನ ಎಣ್ಣೆ ತೆಗ್ಸಿದೀವಿ, ತೆಂಗಿನ ಎಣ್ಣೆ ಇರುತ್ತೆ. ಹೌದು, ಹಾಗೆ ನಾನೇ ಹೇಳಿ ಮೇಡಮ್. ಆಕ್ಚುಲಿ ಮೇನ್ ನಲ್ಲಿಕಾಯಿನ ಜಾಸ್ತಿ ಹಾಕಿ ನಾನೇ ಬೆಳೆಯೋದು, ಆರ್ಗ್ಯಾನಿಕ್ ಫಾರ್ಮ್ ನಮ್ದು, ಹಂಗಾಗಿ ಹರ್ಬ್ಸ್ ಗಳೆಲ್ಲ ಬೆಳಿತೀನಿ. ಲೇಬಲ್ ಎಲ್ಲ ನೀವೇ ಮಾಡ್ತೀರಾ? ಲೇಬಲ್ ಎಲ್ಲ ಮಾಡ್ಸಿರ್ಲಿಲ್ಲ, ಈ ನಡುವೆ ಲೇಬಲ್ ಇಲ್ಲ ಅಂದ್ರೆ ಮಾರ್ಕೆಟಿಂಗ್ ಆಗಲ್ಲ. ಹೌದು, ಬರೀ ಬಾಟ್ಲ್ ಮಾರ್ಕೆಟ್ ಅಲ್ಲಿ ಲೇಬಲ್ ತುಂಬಾ ಕಷ್ಟಪಟ್ಟು ಇವೆಲ್ಲ ರೆಡಿ ಮಾಡಿಸಿ ಈಗ ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿ ಸೇಲ್ ಆಗ್ತಾ ಇದೆ. ಯಾವ್ದೋ ಕೆಮಿಕಲ್ ಇರುವಂತ ಬ್ರ್ಯಾಂಡ್ ಏನೋ ಅನ್ಕೊಂಡೆ, ಆಮೇಲೆ ನಿಮ್ದು ಯೋಗ ಸಿರಿ ಅಂತ ನೋಡಿದ್ಮೇಲೆ ಇವರೇ ಇದನ್ನ ಲೇಬಲ್ ಮಾಡ್ತಿದ್ದಾರೆ ಅಂತ. ಹೌದು, ಹಾಗೆ ನಾನು ನಲ್ಲಿಕಾಯಿ ಜಾಮ್, ವಿಳೆದೆಲೆ ಡ್ರೈ ಪಾನ್ ಇದು ನಲ್ಲಿಕಾಯಿ ಜಾಮ್ ಮಾಡಿದೀನಿ ನೋಡಿ ನಲ್ಲಿಕಾಯಿನಲ್ಲಿ. ಹಾಗೆ ನಲ್ಲಿಕಾಯಿನಲ್ಲಿ ಲೇಹ ಮಾಡಿದೀನಿ, ಇದಕ್ಕೆ ಜಾಯಿಕಾಯಿ ಬಜೆ ಮತ್ತೆ ಅಜ್ವಾನ, ಸೋಂಪು ಇವುಗಳನ್ನೆಲ್ಲ ಹಾಕಿ ಮಾಡಿರ್ತೀನಿ. ಇದು ಡ್ರೈ ಫ್ರೂಟ್ಸ್ ಲಡ್ಡು, ಹಾಗೆ ಆಲ್ವಿ ಸೀಡ್ಸ್ ಮತ್ತೆ ಚಿಯಾ ಹಾಕಿ, ಖರ್ಜೂರ, ಡ್ರೈ ಫ್ರೂಟ್ಸ್ ಗಳೆಲ್ಲ ಹಾಕಿ ಲಡ್ಡು ಮಾಡಿರ್ತೀನಿ. ಆರ್ಗ್ಯಾನಿಕ್ ಆಗಿ ಇರೋಂಥದ್ದು ಅರಿಶಿನ ಪೌಡ್ರ್, ಇದು ಚಟ್ನಿ ಪೌಡ್ರುಗಳು, ಇದು ದ್ರಾಕ್ಷಿ ನಾವೇ ಆರ್ಗ್ಯಾನಿಕ್ ಅಲ್ಲಿ ಬೆಳೆದಿರೋ ಅಂಥದ್ದನ್ನ ತಂದು ಒಣಗಿಸಿ ಡ್ರೈ ಮಾಡಿರೋಂಥದ್ದು ನಾವೇನೆ. ಚಿಲ್ಲಿ ಪೌಡರ್ಗಳು, ಮಸಾಲಾ ಪೌಡರ್ಸು, ಹಾರ್ಲಿಕ್ಸ್, ಮತ್ತೆ ಮಿಲೆಟ್ಸ್, ಇದು ಸಿರಿಧಾನ್ಯ ಪೌಡರ್ ಆಕ್ಚುಲಿ, ಹಾಗೆ ಮೊಳಕೆ ರಾಗಿ ಮಾಲ್ಟ್, ಇದು ಸಿರಿಧಾನ್ಯ ದೋಸಾ ಪೌಡ್ರು, ಇದು ಬ್ಲಾಕ್ ರೈಸ್ ದೋಸಾ ಪೌಡರ್ ಅಂದ್ರೆ ಜಸ್ಟ್ ಅದನ್ನ ಬಿಸಿನೀರಿಗೆ ಇಮಿಡಿಯೇಟ್ ಕಲಸಿ, ಬಿಸಿ ನೀರೇನಿಲ್ಲ ತಣ್ಣೀರಿಗೆ ಇಮಿಡಿಯೇಟ್ ಕಲಸಿ ತಕ್ಷಣ ದೋಸೆ ಹಾಕಂತದ್ದು. ಇದು ಅಕ್ಸೆ ಲಡ್ಡು, ಇದು ಸಿರಿಧಾನ್ಯದ ಕುರ್ಕುರೆಗಳು, ಗರಂ ಮಸಾಲ, ಎನಿವನ್ ಮಸಾಲ, ಬೆಲ್ಲಗಳು, ಹಾಗೆ ನಲ್ಲಿಕಾಯಿ ಜ್ಯೂಸ್ ಮಾಡಿದ್ದೀನಿ, ಕೊಕ್ಕುಮ್ ಜ್ಯೂಸ್ ಮಾಡಿದ್ದೀನಿ, ಮತ್ತೆ ಸಿರಿಧಾನ್ಯ ಪಾಯಸ ಮಾಡಿದ್ದೀನಿ. ಹಾಗೆ ಕಪ್ಪು ಅಕ್ಕಿ, ವಿಶೇಷವಾಗಿ ಬ್ಲಾಕ್ ರೈಸ್ ಪಾಯಸ ಎಷ್ಟು ಇಷ್ಟ ಅಂದ್ರೆ ಹಾಸನ ಜನರಿಗೆ ನಿಜವಾಗ್ಲೂ ಕರೆಕ್ಟ್ ಆಗಿ ತುಂಬಾ ಜನಕ್ಕೆ ಗೊತ್ತಿಲ್ಲ. ಗೊತ್ತಾದ್ರೆ ಇದನ್ನ ಕೊಡಕ್ಕೆ ಆಗಲ್ವೇನೋ, ಗೊತ್ತಿಲ್ಲದೆ ಇಷ್ಟೆಲ್ಲ ಆಗ್ತಾ ಇದೆ ಅಂದ್ರೆ ಒಂದು 300-400 ಗ್ಲಾಸ್ ಅಷ್ಟು ಪಾಯಸ ಜ್ಯೂಸು ಮಾರ್ಕೆಟಿಂಗ್ ಮಾಡ್ತೀನಿ ವೀಕ್ಲಿ. ಡೈಲಿ ಬನ್ನಿ ಅಂತಾರೆ, ಬಟ್ ನನಗೆ ಹೊರಗಡೆಗೆಲ್ಲ ರಾಜ್ಯಾದ್ಯಂತ ಕೊರಿಯರ್ ಕಳಿಸ್ತೀನಿ. ಜೊತೆಗೆ ಬೆಂಗಳೂರಿಗೆಲ್ಲ ಹಾಸ್ಟೆಲ್ಗಳಿಗೆ 3 years ಇಂದ ಮಸಾಲಾ ಐಟಮ್ಸ್ ಕ್ವಿಂಟಾಲ್ ಗಟ್ಟಲೆ ಕಳಿಸ್ತೀನಿ. ಹಂಗಾಗಿ ಟೈಮ್ ಇರಲ್ಲ. ಇಲ್ಲ ಅಂದ್ರೆ ಬೆಳಗ್ಗೆ ಡೈಲಿ 1 ರೌಂಡ್ ಬಂದು ನಾನು ಹರ್ಬಲ್ ಜ್ಯೂಸ್ ಕೂಡ ಮಾಡ್ತಾ ಇದ್ದೆ. ಈ ನಡುವೆ ಸಮಯದ ಅಭಾವದಿಂದ ಮಾಡ್ತಾ ಇಲ್ಲ ಅಷ್ಟೇ.
ಎಲ್ಲದೂ ಸೂಪರ್ ಆಗಿರುತ್ತೆ. ಒಂದು ವಾರ ಕೂಡ ಮಿಸ್ ಮಾಡ್ಕೊಳ್ಳಲ್ಲ. ನನ್ನ ಕಸ್ಟಮರ್ ಕಾಯ್ತಾ ಇರ್ತಾರೆ. ಕೃಷಿ ಮೇಳ ಎಲ್ಲೇ ಹಾಕಿರ್ಲಿ, ನೈಟ್ 12 ಗಂಟೆ 1 ಗಂಟೆಗೆ ಬಂದಿರ್ಲಿ, ನಾನು ಬೆಳಗ್ಗೆ ಬಂದು ಆರ್ಗ್ಯಾನಿಕ್ಸ್ ಅಂತೇಳಿ ಅಟೆಂಡ್ ಆಗಿರ್ತೀನಿ. ಈಗ ಸಿಟಿನಲ್ಲಿರೋರಿಗೆಲ್ಲ ಲಾರ್ಜ್ ಸ್ಕೇಲ್ ಅಲ್ಲಿ ತಗೊಂಡ್ರೆ ಇದ್ ಮಾಡ್ತೀರಾ, ನೀವೇ ಪಾರ್ಸಲ್ ಮಾಡಿಸ್ತೀರಾ? ಬೇರೆ ಸಿಟಿನಲ್ಲಿ ಖಂಡಿತ ಬೆಂಗಳೂರು, ಮೈಸೂರು ಖಂಡಿತ ಈಗಾಗ್ಲೇ ಹೋಗ್ತಾ ಇದೆ, ರಾಜ್ಯಾದ್ಯಂತ ಹೋಗ್ತಾ ಇದೆ. ಓಕೆ, ಈಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನಿಮ್ ನಂಬರ್ ಹೇಳಿ. 9886284016. ಹಾ, ಓಕೆ ಮೇಡಮ್. ಗುರುಗಳೇ, ಏನೇನಿದು? ಇದು ಸಿರಿಧಾನ್ಯ ಮಾಲ್ಟು, ಕಪ್ಪಕ್ಕಿ ಮಾಲ್ಟು, ಇದು ಕೊಕ್ಕುಮ್ ಜ್ಯೂಸು, ಪುನರ್ಪುಳಿ ಜ್ಯೂಸು, ಇದು ನಲ್ಲಿಕಾಯಿ ಜ್ಯೂಸು. ಹಾ ಇದೆಲ್ಲ ಮಾಡ್ತಿ ತಯಾರಿಸಿ 25 ರೂಪಾಯಿ ಗ್ಲಾಸು. ಹಾ ಇದು ನಲ್ಲಿಕಾಯಿ ಜ್ಯೂಸು ಶುಗರ್ ಮತ್ತೆ BP ಒಳ್ಳೇದು. ಹಾ ಕೊಕ್ಕುಮ್ ಜ್ಯೂಸು ಗ್ಯಾಸ್ಟ್ರಿಕ್ ಮತ್ತೆ ಪಿತ್ತಕ್ಕೆ ಒಳ್ಳೇದು, ಖಾಲಿ ಹೊಟ್ಟೆಲಿ ಕುಡಿದ್ರೆ. ಕಪ್ಪಕ್ಕಿದು ನರ್ಸ್ ಪ್ರಾಬ್ಲಮ್ ಒಳ್ಳೇದು ಅಂತ ಮಾಲ್ಟ್ ಮಾಡ್ತೀವಿ. ಹಾ ಸಿರಿಧಾನ್ಯ ಮಾಲ್ಟ್ ಶುಗರ್ BP-ಗೆಲ್ಲ ಒಳ್ಳೇದು. ಹಾ. ಅದು ಪಾಯಸ ಮಾಡೋದು ಅಂದ್ರೆ ನೀವೆಲ್ಲ ಮನೇಲೆ ಮನೆಯಲ್ಲೇ ತಯಾರಿಸ್ಕೊಂಡು, ಯಾವ್ದೇ ಪ್ರಿಸರ್ವೇಟರ್ ಏನು ಹಾಕಲ್ಲ. ಹಾ ನೈಟ್ ಎಲ್ಲ ನಮ್ಮ ಮನೆಯವರು ತಯಾರಿಸ್ತಾರೆ. ಮಧ್ಯರಾತ್ರಿ 3 ಗಂಟೆಗೆ ಎದ್ದು ಅವಾಗಿಂದ ಬೆಳಿಗ್ಗೆ 6 ಗಂಟೆಗೆ ಎದ್ದು ಶಾರ್ಪ್ 7ವರೆಗೆ ಇರುತ್ತೆ. 7ವರೆಗೆ ಇಲ್ಲಿ ಇರ್ತೀವಿ. ಮತ್ತೆ 10 ಗಂಟೆ ಲಾಸ್ಟ್. 10, 10:30, 11 ಗಂಟೆವರೆಗೂ ಇರ್ತೀವಿ. ಓಕೆ ಸರ್.